ನಟಿಯಾಗಿ ಸಾಕಷ್ಟು ಪಾತ್ರಗಳನ್ನ ಮಾಡ್ಬೇಕು ಅನ್ನುವಂಥದ್ದು ಆಸೆ ಇರುತ್ತೆ. ಅಂತದ್ರಲ್ಲಿ ಚಿಕ್ಕ ವಯಸ್ಸಿಗೆನೆ ತಾಯಿ ಕ್ಯಾರೆಕ್ಟರ್ನ ಮಾಡಿದಾಗ ಮುಂದಿನ ದಿನಗಳಲ್ಲಿ ತಾಯಿ 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 ನೀವು ಅಯ್ಯೋ, ಮಾಡಿರೋದೇ ತಾಯಿ ತಾಯಿ. ಕ್ಯಾರೆಕ್ಟರ್ ಮೇಡಮ್. ಆ ತಾಯಿ ಬಗ್ಗೆನೇ ಕೇಳ್ಬೇಕಲ್ಲ. ನೆಕ್ಸ್ಟ್ ಹೇಳಿ. So, ತಾಯಿ ಕ್ಯಾರೆಕ್ಟರ್ ಅನ್ನ ಮಾಡಿದ್ಮೇಲೆ ಮುಂದೆ ಹೀರೋಯಿನ್ ಆಗಿ ಅವಕಾಶಗಳನ್ನ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಒಂದ್ಸಲ ಯೋಚನೆ ಮಾಡಿದ್ದಂತೂ ನಿಜ ಆಗಿರುತ್ತೆ. ಸೊ ಆ ತರ ಥಾಟ್ಸ್ ಬಂದಾಗ ಹೆಂಗ್ ಡಿಸಿಷನ್ ತಗೊಂಡ್ರಿ ಅಂತ? ಸಿ ಯಾರ್ ನನ್ನ ಕಲೆನ ನೋಡಿರ್ತಾರೋ, ನನ್ನ ಜೊತೆ ವರ್ಕ್ ಮಾಡಿರ್ತಾರೋ ಅವ್ರಿಗೆ ಗೊತ್ತಿರತ್ತಲ್ವಾ. ಅಂಡ್ ಇವಾಗ ಒಂದ್ ಪ್ರೊಡ್ಯೂಸರ್ ಆಗಿರ್ಬೋದು, ಒಂದ್ ಡೈರೆಕ್ಟರ್ ಆಗಿರ್ಬೋದು, 1 ಕೋಟಿ ಹಾಕಿಯಾರ ಅಂತಂದ್ರೆ ಹಿಲ್ ಥಿಂಕ್ ಹೌ ಟು ಗೆಟ್ ಇಟ್ ಬ್ಯಾಕ್. ಹಂಗೆ ಒಂದ್ ಆಕ್ಟರ್ ಮೇಲೆ ಒಂದ್ ಪ್ರೊಡ್ಯೂಸರ್ ದುಡ್ಡು ಹಾಕಾಗ ಅವ್ರು ಹೇಗೆ ಮತ್ತೆ ರಿಟರ್ನ್ಸ್ ಮಾಡ್ಕೊಬೋದು ಅಂತ ಅವ್ರು ಯೋಚನೆ ಮಾಡಿರ್ತಾರಲ್ವಾ. ಸೊ ನಾನು ಇಷ್ಟು ವರ್ಷ ಇದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ, ಇವತ್ತು ಯೋಚನೆ ಮಾಡಲ್ಲ. ಸೊ ನಾಳೆ ದಿನ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಸಿಕ್ಕಿದ್ರು ಯಾರ್ ನನ್ಗಿಷ್ಟನೋ ಅದನ್ನ ಮಾಡ್ತಾ ಹೋಗ್ತೀನಿ. ನಾಳೆ ದಿನ ಸಿಗ್ಲಿಲ್ವಾ, ಐ ಆಮ್ ಆಲ್ಸೋ ಫೈನ್ ವಿತ್ ಇಟ್. ಸಿಕ್ತಾ ಇಷ್ಟೇ ಖುಷಿಯಾಗಿ ಮಾಡ್ತೀನಿ ಅಷ್ಟೇ. ಅಷ್ಟೇ ಅಷ್ಟೇ ಬಿಟ್ರೆ ಇವತ್ತು ಮಾತ್ರ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾಳೆ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಸೊ ಐ ರಿಯಲಿ ಡೋಂಟ್ ನೋ. ಸೊ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ, ಸಿಗ್ಲಿಲ್ವಾ ದಟ್ ಇಸ್ ಆಲ್ಸೋ ಸ್ಟಿಲ್ ಫೈನ್. ಸೋನು ಗೌಡ ಅವರು ಏನೇ ಆದ್ರೂ ಕೂಡ ಲೈಫ್ ಅಲ್ಲಿ ಅಟ್ ಪ್ರೆಸೆಂಟ್ ಥಿಂಕ್ ಮಾಡ್ತಾರೆ ಅಂತ ಆಯ್ತು. ಯಾ. ಓಕೆ, ಈ ಒಂದು ಪಾತ್ರದ ಬಗ್ಗೆ ಹೇಳೋದಾದ್ರೆ ಹಾಗೆ ಹೆಸರೇನು ಅಂತ, ಯಾವ ಕ್ಯಾರೆಕ್ಟರ್ ನ ಮಾಡಿದ್ರ ಅಂತ? ಹೆಸರೇ ಮರ್ತೋದ್. ತಾಯಿ ಇಲ್ಲ, ಹೆಸರೇ ಮರ್ತೋದೆ. ಐ ಥಿಂಕ್ ಗಿರಿಜಾ ಅನ್ಸತ್ತಲ್ವಾ. ಗಿರಿಜಾ ಶಿ ಇಸ್ ಅ ಫಿಶರ್ ವುಮನ್. ಸೊ ಈ ತರದ್ ಒಂದ್ ಕ್ಯಾರೆಕ್ಟರ್. ಸೊ ನೀವು ಡಿ ಗ್ಲಾಮ್ ಅಂದ್ರೆ ವಿತೌಟ್ ಮೇಕಪ್ ಆತರ ಅಲ್ಲ, ಒಂಥರ ಡಾರ್ಕ್ ಮೇಕಪ್ ಎಲ್ಲ ಹಾಕೊಂಡು ಆ ಕ್ಯಾರೆಕ್ಟರ್ಗೆ ಒಂದ್ ಫಿಶರ್ ವುಮನ್ ಕ್ಯಾರೆಕ್ಟರ್ ಹೇಗ್ ಕಾಣಿಸ್ಕೊಬೇಕು ಆತರ ಕಾಣಿಸ್ಕೊಂಡಿದೀನಿ. ಎಷ್ಟು ಮಾರದ್ರಿ ಫಿಶ್? ಎಷ್ಟು ಮಾರದ್ನ ಅದನ್ನ ಥಿಯೇಟರ್ ಬಂದ್ ನೋಡಿ. ನಾನು ಬರೀ ಫಿಶ್ ನ ಅಷ್ಟೇ ಅಲ್ಲ, ಟಿಕೆಟ್ಸ್ ಮಾರ್ತೀನಿ ಆಮೇಲೆ. ಅಂದ್ರೆ ಟಿಕೆಟ್ಸ್, ಥಿಯೇಟರ್ ಟಿಕೆಟ್ಸ್ ಆತರ ಹೇಳ್ತಾ ಇರೋದು. ಅಂದ್ರೆ ಫಿಲ್ಮ್ ಅಷ್ಟ್ ಚೆನ್ನಾಗಿದೆ ಅಂತ. ಲೈಕ್ ಏನೆಲ್ಲ ಚಾಲೆಂಜಸ್ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂಡ್ ಫೇಸ್ ಮಾಡಿದ್ರಿ ಅಂತ? ಒಂದೇನು ಅಂತಂದ್ರೆ ದಿ ಮೇನ್ ಪಿಲ್ಲರ್ ಇಸ್ ಓನ್ಲಿ ಮಂಗಳೂರು ಭಾಷೆ. ಸೊ ಈ ಭಾಷೆ ಮಾತಾಡೋದು ತುಂಬಾ ಕಷ್ಟ. ಅದಾದ್ಮೇಲೆ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ನಾವು ಈ ಭಾಗದವರಲ್ಲ ಅಂತ. ಬಟ್ ಇದಕ್ಕೆ ಬ್ಲೆಂಡ್ ಮಾಡ್ಬೇಕು ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಟಫ್. ಸೊ ವಿದು ಸರ್ ಅಂತ ಅವರು ನಮ್ಗೆ ಇದು ವರ್ಕ್ಶಾಪ್ ತಗೊಂಡ್ರು. ಇದೊಂದ್ ಚಾಲೆಂಜ್ ಹಾಕಿದ್ರೆ, ಇನ್ನೊಂದ್ ಚಾಲೆಂಜ್ ಏನು ಅಂತಂದ್ರೆ ದಿನಾ ಬೀಚ್ ಮುಂದೆ ಅಲ್ಲಿ ಸೆಟ್ ಹಾಕಿದ್ರು. ಸೊ ಅಲ್ಲಿ ಶೂಟ್ ಮಾಡ್ಬೇಕಾಗಿತ್ತು. ಸೊ ಫಸ್ಟ್ 2 days ಡಾರ್ಕ್ ಹೋಗಿ ಮಾಡ್ಕೋತಾ ಇದ್ದೆ. 3rd day ಸನ್ನೆ ಅಂದ್ರೆ ಸೂರ್ಯನೇ ಕೊಟ್ಟಿದ್ರು. ನೀನೇನ್ ಟ್ಯಾನ್ ಆಗ್ಬೇಡ, ಅಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲಮ್ಮ, ನಾನೇ ನಿನ್ಗೆ ಟ್ಯಾನ್ ಮಾಡ್ತೀನಿ ಅಂತ. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಅದರ್ವೈಸ್ ಕಷ್ಟಗಳು ಅಂತ ಅಂದಾಗ ಒಂದು ಏನು ಅಂತಂದ್ರೆ ಟು ಸಿಂಕ್ ಇನ್, ಅಂದ್ರೆ ಒಂದ್ ಥಾಟ್ ಪ್ರೊಸೆಸ್ ಇರತ್ತಲ್ವಾ. ಇಷ್ಟ ದಿನ ನೀವ್ ಕೇಳ್ತಾ ಇದ್ರಿ ಅಲ್ವಾ, ಇಷ್ಟ ದಿನ ನೀವ್ ಹೀರೋಯಿನ್ ಆಗಿ ಮಾಡಿದ್ರಿ ಇದು ಅಂತ. ಸೊ ಒಂದ್ ಕಡೆ ನನ್ಗೆ ಅನ್ಸೋದು ಇದ್ ಬೇಕಿತ್ತ ಅಂತ. ಬಟ್ ಅಲ್ಲಿ ಸ್ಪಾಟ್ಗೆ ಹೋದಾದ್ಮೇಲೆ ಅಲ್ಲಿನ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದಾಗ ಸೋ ವಾಟ್ ಅಂತ ಬರೋದು, ಅದೊಂದ್ ಧೈರ್ಯ ಬರೋದು ಆಟೋಮ್ಯಾಟಿಕ್ ಆಗಿ. ಬಟ್ ಕ್ಯಾರವನ್ ಅಲ್ಲಿ ಕೂತ್ಕೊಂಡಾಗ, ಇಲ್ಲ ಅಂದ್ರೆ ನನ್ನ ಮನೆಯಲ್ಲಿ ಇದ್ದಾಗ ಈ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಿದಾಗ ಇದ್ ಬೇಕಾಗಿರ್ಲಿಲ್ಲ ನನಗೆ ಅಂತಾನೂ ಅನ್ಸಿದ್. ಐ ಆಮ್ ನಾಟ್ ಲೈಕ್. ಸೊ ಈ ತರ ಅನ್ಸಿದೆ. ಬಟ್ ಅಲ್ಲಿ ಹೋಗಿದ ತಕ್ಷಣ ಎವ್ರಿಥಿಂಗ್ ಯೂಸ್ ಟು ಚೇಂಜ್. ಐ ಥಿಂಕ್ ದೇರ್ ವಾಸ್ ಸಮಥಿಂಗ್ ವಿಚ್ ಅಂದ್ರೆ ಅಲ್ಲಿ ಹೋಗಿದ ತಕ್ಷಣ ಸೆಟ್ ಆಗಿರ್ಬೋದು, ಅಲ್ಲಿನ ಟೀಮ್ ಆಗಿರ್ಬೋದು, ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಪ್ರತಿಯೊಂದು ನನ್ಗೆ ಒಂಥರ ಎಲ್ಲೂನು ನನ್ಗೆ ಅನ್ಸ್ಲಿಲ್ಲ ನಾನ್ ತಪ್ಪು ಮಾಡ್ತಾ ಇದೀನಿ ಅಂತ. ನಾನು ಇಲ್ಲ, ಐ ಆಮ್ ಆನ್ ದಿ ಗುಡ್ ಬುಕ್ಸ್, ಅಂದ್ರೆ ಐ ಆಮ್ ಆನ್ ದಿ ಸೇಫರ್ ಹ್ಯಾಂಡ್ಸ್ ಅಂತ ತರಾನೇ ಅನ್ಸ್ತಾ ಇತ್ತು. ಬಿಕಾಸ್ ಐ ಆಮ್ ಪಾರ್ಟ್ ಆಫ್ ಸಚ್ ಅ ನೈಸ್ ಟೀಮ್ ಅಂತಾನೆ ಯಾವಾಗ ಅನಿಸ್ತಾ ಇತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.